ಬಾಸ್ ಮನೆಯಲ್ಲಿ ಸಂತೋಷ್ ವರ್ತೂರು ಒಂದು ಹುಲಿ ಉಗುರನ್ನ ಧರಿಸಿರ್ತಾರೆ. ತಮ್ಮ ಕೊರಳಲ್ಲಿ ಪೆಂಡೆಂಟ್ ತರ ಅದನ್ನ ಧರಿಸ್ಕೊಂಡಿರ್ತಾರೆ. ಅದನ್ನ ಕಂಡಂತಹ ಅರಣ್ಯಾಧಿಕಾರಿಗಳು ಬಿಗ್ ಬಾಸ್ ಮನೆಗೆ ಹೋಗಿ ಅವರನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಆಚೆ ಕೊಂಡೊಯ್ಯುವಂತಹ ಕೆಲಸ ಆಯ್ತು. ಇದಾದ ನಂತರ ಸಾಕಷ್ಟು ಜನ ಸೆಲೆಬ್ರಿಟಿಗಳ ಫೋಟೋಸ್ ವಿಡಿಯೋಸ್ ಎಲ್ಲ ಹರಿದಾಡಿದ್ವು. ಆ ತರಹದ ಪೆಂಡೆಂಟ್ ಗಳನ್ನ ಹಾಕೊಂಡಿದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ತರಹದ ಹುಲಿ ಚರ್ಮದಿಂದ ಮಾಡಿದಂತಹ ಬೇರೆ ಬೇರೆ ವಸ್ತುಗಳನ್ನು ಬಳಸಿರುವ ಫೋಟೋಗಳೆಲ್ಲ ಹರಿದಾಡಿದ್ವು. ಹೀಗಾಗಿ ಇವುಗಳೆಲ್ಲ ಗಮನಿಸಿದಂತಹ ಅರಣ್ಯ ಇಲಾಖೆ ಅವುಗಳನ್ನ ವಾಪಸ್ ಮಾಡಿ ನೀವೇ ಅಂತ ಒಂದಿಷ್ಟು ಕಾಲಾವಕಾಶವನ್ನ ಕೊಟ್ಟಿತ್ತು. ಆದ್ರೆ ಇದೀಗ ಚಿಕ್ಕಮಗಳೂರಿನಲ್ಲಿ ಹುಲಿಯ ಅಂಗಾಂಗಗಳನ್ನ ಮಾರಾಟ ಮಾಡೋದಕ್ಕೆ ಹೊರಟಿದ್ದು ಒಂದು ಗ್ಯಾಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಬ್ಬರು ಈ ಹುಲಿಯ ಅಂಗಾಂಗಗಳು ಅಂದ್ರೆ ಹುಲಿಯ ತಲೆ ಮತ್ತು ಉಗುರು, ಹುಲಿಯ ಹಲ್ಲುಗಳು, ಹೀಗೆ ಬೇರೆ ಬೇರೆ ಭಾಗಗಳನ್ನ ಅಂಗಾಂಗಗಳನ್ನ ಮಾರಾಟ ಮಾಡೋದಕ್ಕೆ ಹೊರಟಿದ್ರು. ಇದನ್ನ ಮಾಹಿತಿ ಪಡೆದಂತಹ ಪೊಲೀಸರು ಅಥವಾ ಅರಣ್ಯಾಧಿಕಾರಿ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಯಾರು ಆ ಆರೋಪಿಗಳು, ಎಲ್ಲಿಂದ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದು, ಮತ್ತೆ ಏನೆಲ್ಲ ವಶಪಡಿಸಿಕೊಳ್ಳಲಾಗಿದೆ, ಅವರಿಂದ ಮತ್ತೆ ಯಾವೆಲ್ಲ ಮಾಹಿತಿಗಳು ಹೊರಬಿದ್ದಿದೆ ನೋಡೋಣ. ಹುಲಿ ಉಗುರಿನ ಮಾಲೆ ಧರಿಸುತ್ತಿದ್ದ ಪ್ರಕರಣ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು. ಬಿಗ್ ಬಾಸ್ ಸ್ಪರ್ಧಿಯೊಬ್ಬರ ಬಂಧನವೂ ಆಗಿತ್ತು. ಬಳಿಕ ಕನ್ನಡದ ನಟರ ಫೋಟೋಗಳು ಹರಿದಾಡಿದ್ವು. ಹೀಗಾಗಿ ಪ್ರಾಣಿಗಳ ಅಂಗಾಂಗಗಳನ್ನ ವಾಪಸ್ ಅರಣ್ಯ ಇಲಾಖೆಗೆ ಒಪ್ಪಿಸಲು ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಲಿ ಅಂಗಾಂಗ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಚಿಕ್ಕಮಗಳೂರು ಹೊರವಲಯದ ಮತ್ತಾವರ ಬಳಿ ಹುಲಿಯ ತಲೆ, 4 ಉಗುರು, 2 ಹಲ್ಲುಗಳನ್ನ ಮಾರಾಟ ಮಾಡಲು ಯತ್ನಿಸುತ್ತಿರುವ ವಿಚಾರ ತಿಳಿದಂತಹ ಡಿಎಫ್ಒ ಅಧಿಕಾರಿಗಳು ರಮೇಶ್ ಬಾಬು ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಹುಲಿ ಅಂಗಾಂಗ ಮಾರಾಟ ಮಾಡಲು ಮುಂದಾಗಿದ್ದ ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದ ಸತೀಶ್ ಚಂದ್ರೇಗೌಡ ಎಂಬುವವರನ್ನ ಬಂಧಿಸಿದ್ದಾರೆ. ಮೂಡಿಗೆರೆ ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಂದ ಹುಲಿಯ ತಲೆ, ಹುಲಿ ಉಗುರು ಮತ್ತು ಹಲ್ಲು ಮತ್ತು ಬೈಕ್ ಸೇರಿದಂತೆ 4 ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಯವರು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆಯೂ ಹುಲಿ ಅಂಗಾಂಗ ಮಾರಾಟ ಮಾಡಿರುವುದಾಗಿ ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ದಿದ್ರು.